There are already parasites in society. You take the system and you want to join hands with them. No. There are youngsters like cockroaches. They don't get any employment. They don't have any place in profession. Some of them become media. Some of them become RTI activists, and they start attacking everyone. I go down and I withdraw this. ಸ್ನೇಹಿತರೆ, ತ್ರಿವರ್ಣ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು CGI ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ತುಂಬಾ ಏನು ಫೇಮಸ್ ಆಗ್ತಾ ಇದೆ. ಅದಕ್ಕೆ ಅದೇ ರೀತಿ ಜನ ಸ್ಪಂದನೆ ಕೂಡ ಹಂಗೆ ಬರ್ತಾ ಇದೆ. ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಅನ್ನು ಓಪನ್ ಮಾಡಿದ್ರು, ಆಲ್ರೆಡಿ 1 ಲಕ್ಷಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಯಾಕೆ ಈ ಪಾರ್ಟಿ ಉಟ್ಕೊಂತು ಅಂತಂದ್ರೆ, ಮೇ 15ರಂದು ಡೆಲ್ಲಿಯ ಸುಪ್ರೀಂ ಕೋರ್ಟ್ ನಲ್ಲಿ ಸೂರ್ಯಕಾಂತ್ ಶರ್ಮಾ ಅನ್ನೋ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಏನಿರ್ತಾರೆ, ಅವರು ಏನು ಕೋರ್ಟ್ನ ಉದ್ಯೋಗಿಗಳ ಕುರಿತು ಒಂದು ಮಾತುಕತೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಈಗಿನ ಯಂಗ್ ಸ್ಟಾರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಜಿರಳೆಗೆ, ಕಾಕ್ರೋಚ್ಗೆ ಹೋಲಿಸಿದ್ದಾರೆ. ಅವರು ಕೆಲಸವಿಲ್ಲದೆ ಏನು ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಮಾತನ್ನ ಆಡಿದ್ದಾರೆ. ಇದು ಈಗ ವ್ಯಾಪಕವಾಗಿ ಚರ್ಚೆ ಆಗಿ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪೋಸ್ಟರ್ಸ್ ಗಳು ಬರ್ತಾ ಇದ್ದಾವೆ. ನಾವು ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಷ್ಟೇ. ಇದನ್ನ ಮಾಡಿದವರು ಅಭಿಜಿತ್ ದೀಪ್ಗೆ ಅಂತ. ಇವರು ಸೋಷಿಯಲಿಸ್ಟ್. ಮೊದಲು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು ಅವಾಗ. ಆಮೇಲೆ ವಿಚಿತ್ರ ಏನಂತಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆ ಏನಿದೆ ಅದರಲ್ಲಿ ಒಂದು 5 ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ. ಏನೇನಂತಂದ್ರೆ, ಯಾವುದೇ ಹೈಕೋರ್ಟ್ ಆಗ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಲಿ, ರಿಟೈರ್ಮೆಂಟ್ ಆದ್ಮೇಲೆ ಅವ್ರಿಗೇನು ರಾಜ್ಯಸಭಾ ಮೆಂಬರ್ ಅನ್ನ ಕೊಡ್ತಾ ಇದ್ದೀರಿ, ಅದು ನಿಲ್ಲಿಸಬೇಕು, ಅವ್ರನ್ನ ಎಂಕರೇಜ್ ಮಾಡಬಾರ್ದು ಅಂತ 1ನೇ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. 2ನೇದು, ದೇಶದ ನಾಗರಿಕರ ಯಾವುದೇ ವೋಟರ್ ID ಡಿಲೀಟ್ ಆದ್ರೆ ಅವರನ್ನ UAPA ಅಡಿಯಲ್ಲಿ ಬಂಧಿಸ್ತೀವಿ ಅಂತ ಹೇಳ್ಬಿಟ್ಟು 2ನೇ ಅಂಶವಾಗಿ ಪ್ರಕಟ ಮಾಡಿದ್ದಾರೆ. ಇನ್ನು 3ನೇದಾಗಿ 50% ವುಮೆನ್ ರಿಸರ್ವೇಶನ್, ಮಹಿಳಾ ಮೀಸಲಾತಿ. ಇವಾಗ ಏನು 800 ಸೀಟ್ಗಳನ್ನ ಮಾಡಿ 33% ಅನ್ನ ಮಹಿಳಾ ಮೀಸಲಾತಿಗೆ ಇಡಬೇಕು ಅಂತ ಇದ್ರು. ಇವರು ಟೋಟಲ್ ಆಗಿ 50% ವುಮನ್ ರಿಸರ್ವೇಶನ್ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. 4ನೇದಾಗಿ, ಅಂಬಾನಿ ಮತ್ತು ಅದಾನಿ ಅವರ ಏನು ಆ ಮೀಡಿಯಾಗಳೇನಿದೆ ಅವರನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ. ಅದೇ ರೀತಿ ಗೋಧಿ ಮೀಡಿಯಾಗಳಲ್ಲಿ ಏನು ಮಾತಾಡ್ತಾರೆ, ಅವರ ಅಕೌಂಟ್ ಗಳನ್ನ ಪರಿಶೀಲನೆ, ಆಡಿಟ್ ಅನ್ನ ಮಾಡ್ಬೇಕಂತ ಹೇಳಿದ್ದಾರೆ. 5ನೇದಾಗಿ, ಯಾವುದೇ ಶಾಸಕ ಮತ್ತು ಸಂಸದ ಆಗಿರ್ಬೋದು ಪಕ್ಷದಿಂದ ಪಕ್ಷೇತರ ಮಾಡಿದ್ರೆ ಅವನಿಗೆ ಮಿನಿಮಮ್ 20 ವರ್ಷ ಅವನು ಎಲೆಕ್ಷನ್ಗೆ ನಿಲ್ಬಾರ್ದು. ಆತರ ಒಂದು ಕಠಿಣ ಕಾನೂನನ್ನು ತರ್ತೀವಿ ಅಂತ ಈ 5 ಅಂಶಗಳನ್ನ ಏನು ಕಾಕ್ರೋಚ್ ಜನತಾ ಪಾರ್ಟಿ ಮೆನ್ಷನ್ ಮಾಡಿ ತನ್ನ ಪ್ರಣಾಳಿಕೆಯನ್ನ ಹೊರಡಿಸಿದೆ. ಅದೇ ರೀತಿ ಈ ಪಕ್ಷಕ್ಕೆ ಜಾಯಿನ್ ಮಾಡ್ಬೇಕಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ಅವರು ಒಂದು ಗೂಗಲ್ ಫಾರ್ಮ್ ಅನ್ನು ಬಿಟ್ಟಿದ್ದಾರೆ. ಅವ್ರು ಏನಾದ್ರೆ ಆಕ್ಚುಲಿ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೇಕು, ಮನೆಯಲ್ಲಿ ಲೇಜಿನೆಸ್ ಆಗಿರ್ಬೇಕು, ದಿನಕ್ಕೆ 24 ಗಂಟೆಯಲ್ಲಿ 10 ಅವರ್ ಅವರು ಮೊಬೈಲ್ ಅನ್ನು ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ಇರಬೇಕು. ಹಂಗೆ 4ನೇದಾಗಿ, ವೃತ್ತಿಪರವಾಗಿ ಆಕ್ರೋಶವನ್ನ ಹೊಂದಿರಬೇಕು ಅನ್ನೋದೊಂದು ಪಾಯಿಂಟ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇದು ಜಿರಳೆ ಅಂತ ಹೇಳಿದ್ದು ಇದೇನು ಹೊಸದಲ್ಲ. ಯುಗಂಡ ದೇಶದಲ್ಲಿ ಒಂದು 7-8 ಲಕ್ಷ ಜನರನ್ನ ಟ್ರೂಪ್ಸ್ ಅನ್ನ ಹತ್ಯೆ ಮಾಡ್ತಾರೆ. ಆ ಸಮಯದಲ್ಲೂ ಕೂಡ ಅವರನ್ನ ಜಿರಳೆ ಅಂತ ಹೇಳಿ ಸಾಯಿಸ್ತಾ ಇರ್ತಾರೆ. ಅದೇ ರೀತಿ ಇವಾಗ ಸೂರ್ಯಕಾಂತ್ ಶರ್ಮಾ ಅವ್ರು ಏನಿದ್ದಾರೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಇವರ ವಿರುದ್ಧ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ನಡೀತದೆ. ಇದಾದ ನಂತರ ಅವ್ರಿಗೆ ಪಶ್ಚಾತ್ತಾಪ ಕಾಡಿರ್ಬೇಕು. ಅವ್ರು ಬಂದ್ಬಿಟ್ಟು ಮೈಕ್ ಮುಂದೆ, ನಾನು ಆ ರೀತಿ ಎಲ್ಲ ಹೇಳಿದ್ದು, ಯಾರು ಫೇಕ್ ಡಿಗ್ರಿಗಳನ್ನ ಇಟ್ಕೊಂಡು ಈಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅವರ ವಿರುದ್ಧ ಕುರಿತು ನಾನು ಮಾತನಾಡಿದ್ದು ಅಂತ ಒಂದು ಸಮಂಜಸವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಏನು TMCಯ ಸಂಸದರು ಮಹುವಾ ಮೈತ್ರಿ ಮತ್ತೆ ಇನ್ನೊಬ್ಬರಾದಂತಹ ಕೀರ್ತಿ ಆಜಾದ್, ಇವರು ಕ್ರಿಕೆಟ್ ಪ್ಲೇಯರ್ ಆಗಿರ್ತಾರೆ. ಇವರು TMC ಸಂಸದರು, ವೆಸ್ಟ್ ಬೆಂಗಾಲ್. ಇವರು ಕೂಡ ಇವರಿಗೆ ನಾವು ಈ ಪಕ್ಷಕ್ಕೆ ಜಾಯಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿ ನಡೀತಾ ಇದೆ. ಇದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಹೆಂಗೆ 2026 ಎಲೆಕ್ಷನ್ ತಮಿಳುನಾಡಿನಲ್ಲಿ ನಡೀತು. ವಿಜಯ್ ಅವರು ಆಕ್ಚುಲಿ ಇವರಿಗೆ ಬೂತ್ ನ ಕಾರ್ಯಕರ್ತರು ಕೂಡ ಇರಲ್ಲ. ಆದ್ರೆ ಇವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಇವರು ಹೋಗಿದ ತಕ್ಷಣನೇ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಇದುವರೆಗೂ ಒಂದು ಪ್ರೆಸ್ ಮೀಟ್ ಸಮೇತ ಕೂಡ ಮಾಡಿಲ್ಲ ವಿಜಯ್ ಅವರು. ಸೋಷಿಯಲ್ ಮೀಡಿಯಾ ತುಂಬಾ ಪವರ್ ಆಗಿದೆ. ಈ ಜೆನ್ಜಿ ಏನ್ ಪೀಪಲ್ ಇದಾರೆ ಅವರು ಕೂಡ ತುಂಬಾ ಇವರ ಆಡಳಿತ ಇದನ್ನೆಲ್ಲ ರೋಸತ್ತು ಹೋಗ್ಬಿಟ್ಟು ತುಂಬಾ ಡಿಗ್ರಿ ಮಾಡ್ತಕ್ಕಂಥವ್ರಿಗೆ ಕೆಲಸಗಳು ಸಿಗ್ತಿಲ್ಲ. ಇದರಿಂದಾನೇ ರೊಚ್ಚಿಗೆದ್ದು ಇಂಥವಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ರಾಜಕಾರಣಿಗಳು ಬದಲಾಗಬೇಕು, ತಾವು ತಮ್ದು ಅನ್ನೋದೇ ಕೆಲಸಗಳನ್ನ ಮಾಡಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಗುರ್ತಾಗ್ತಿದೆ. ಇಲ್ಲಾಂದ್ರೆ ನಿಮ್ಮನ್ನು ಕೂಡ ಚೇಂಜ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.